ಓಂ ನಾನು ಅಡ್ವೊಕೇಟ್ ಸೋಮನಾಥ್. ಇವತ್ತು ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯನ ತೆಗೆದುಕೊಂಡು ಚರ್ಚಿಸೋಣ. ಇವತ್ತಿನ ವಿಷಯ ಅಕ್ಕಪಕ್ಕದವರಿಂದ ಹಾನಿ. ಪಕ್ಕದ ಮನೆಯವರಿಂದ ನಿಮಗೆ ಹಾನಿಯಾಗುತ್ತಿದೆ. ಕಾನೂನಿನಡಿ ನಿಮಗಿರುವ ಪರಿಹಾರವೇನು? ನೀರಿನ ಟ್ಯಾಂಕ್, ಪೈಖಾನೆ ಇತ್ಯಾದಿ ಸೋರುವಿಕೆಯಿಂದ ನಿಮಗೆ ಅತಿಯಾದ ತೊಂದರೆಯಾಗುತ್ತಿದೆ. ಈ ತೆರನಾದ ತೊಂದರೆಗಳು ಅತ್ಯಂತ ಸಾಮಾನ್ಯ. ಬಹಳಷ್ಟು ತೊಂದರೆಗಳನ್ನು ನಾವು ಸಹಿಸಿಕೊಂಡು ನಮ್ಮಲ್ಲಿಯೇ ಮಾತನಾಡಿ ಬಗೆಹರಿಸಿಕೊಳ್ಳಬಹುದು. ಕೆಲವೊಬ್ಬರು ಈ ತೊಂದರೆಗಳನ್ನು ಸಹಿಸದೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲು ಆಗದೆ ಏನೂ ತೋಚದೆ ಮನೆಯನ್ನು ಬಿಟ್ಟು ಹೋಗುವುದೂ ಉಂಟು. ಈ ತೆರನಾದ ತೊಂದರೆಯಲ್ಲಿ ನೀವು ಸಹ ಸಿಕ್ಕಿಕೊಂಡಿದ್ದರೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿ. ನಿಮಗೆ ಪರಿಹಾರ ಸಿಕ್ಕರೂ ಸಿಗಬಹುದು. ಇವತ್ತಿನ ವಿಷಯದಲ್ಲಿ ನಾನು 2 ಪ್ರಕರಣಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲನೇದು ಎಂ ಗೋಕಾವಿ ವರ್ಸಸ್ ಕುರ್ಲಿ. ಎರಡನೇದು ಶಾದಿರಾಮ್ ಆ್ಯಂಡ್ ಅದರ್ಸ್ ವರ್ಸಸ್ ಕಮಲ್ ದತ್. ಈ ಮೊದಲನೇ ಪ್ರಕರಣವನ್ನು ಪರಿಹರಿಸುವಾಗ ಎರಡನೇ ಪ್ರಕರಣವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿತ್ತು. ಗೋಕಾವಿ ಮತ್ತು ಕುರ್ಲಿಯವರು ಅಕ್ಕಪಕ್ಕದವರು. ನಮ್ಮ ಕೇಸ್ನಲ್ಲಿ ಗೋಕಾವಿಯವರು ಪೆಟಿಷನರ್, ಅವರನ್ನು ಪಿ ಎಂದು ಗುರುತಿಸೋಣ. ಕುರ್ಲಿಯವರು ರೆಸ್ಪಾಂಡೆಂಟ್, ಇವರನ್ನು ಆರ್ ಎಂದು ಗುರುತಿಸೋಣ. ಇದು ಪೆಟಿಷನರ್ರವರ ಮನೆ, ಇದು ರೆಸ್ಪಾಂಡೆಂಟ್ರವರ ಮನೆ. ಹೀಗೆ 2 ಕಡೆ ರಸ್ತೆಗಳಿವೆ. ಪೆಟಿಷನರ್ ಮತ್ತು ರೆಸ್ಪಾಂಡೆಂಟ್ರವರ ಮನೆಗಳು ಮಣ್ಣಿನಿಂದ ಕಟ್ಟಲ್ಪಟ್ಟಿದ್ದವು ಮತ್ತು ಮೇಲ್ಮುದ್ದೆಯನ್ನು ಹೊಂದಿದ್ದವು. ರೆಸ್ಪಾಂಡೆಂಟ್ರವರು ತಮ್ಮ ಮನೆಯನ್ನು ಕೆಡವಿ ಮನೆ ಕಟ್ಟಲು ಶುರು ಮಾಡಿಕೊಂಡರು. ಆಗ ಒಂದು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್, ಸಂಪ್ ಅಂತ ನಾವೇನು ಕರಿತೀವಿ, ಅದನ್ನು ಕಟ್ಟಿಕೊಂಡ್ರು. ಎಲ್ಲೇ? ಈ ಪೆಟಿಷನರ್ರವರ ಮನೆಗೆ ಹತ್ತಿ ಇಲ್ಲಿ ಇದು ಟ್ಯಾಂಕ್, ಇವರ ಮನೆಗೆ ಹಚ್ಚಿ ಟ್ಯಾಂಕನ್ನು ಕಟ್ಟಿಕೊಂಡರು. ಈ ಟ್ಯಾಂಕ್ ಸೋರುತ್ತಿತ್ತು. ಇದರ ಸೋರುವಿಕೆಯಿಂದ ಪೆಟಿಷನರ್ರವರ ಈ ಗೋಡೆಗೆ ಹೊಂದಿಕೊಂಡಂತೆ ಇಲ್ಲಿನ 2 ಕೋಣೆಗಳು, ನೆಲ ಯಾವಾಗಲೂ ಹಸಿಯಾಗುತ್ತಿರುವುದು ಮತ್ತು ಗೋಡೆಯಲ್ಲಿ 3 ಫೂಟಿನವರೆಗೆ ಇಷ್ಟು ಎತ್ತರದವರೆಗೆ ನೀರು ಏರುತ್ತಿರುವುದು, ಗೋಡೆಯಲ್ಲಿ ಏರುತ್ತಿರುವುದು. ಈ ತೆರನಾದ ತೊಂದರೆಯಿಂದ ಪೆಟಿಷನರ್ರವರಿಗೆ ಈ 2 ಕೋಣೆಗಳು ಉಪಯೋಗವಿಲ್ಲದಂತಾದವು. ರಾತ್ರಿ ಮಲಗಲು ಉಪಯೋಗವಿಲ್ಲದಂತಾದವು ಮತ್ತು ಹಸಿ ವಾತಾವರಣದಿಂದ ಮನೆಯ ಆರೋಗ್ಯವು ಕೆಡಲಿಕ್ಕೆ ಶುರುವಾಯಿತು. ಪೆಟಿಷನರ್ರವರಿಗೆ 90 ವರ್ಷ. ಮೊದಲೇ ಅವರ ಆರೋಗ್ಯ ಸೂಕ್ಷ್ಮವಾಗಿತ್ತು. ಅಂಥದರಲ್ಲಿ ಇದು ಕೂಡಿಕೊಂಡು ಅವರ ಆರೋಗ್ಯ ಕೆಡಲಿಕ್ಕೆ ಹತ್ತಿತು. ಆಗಾಗ ದವಾಖಾನೆಯಲ್ಲಿ ಅಡ್ಮಿಟ್ ಆಗುವ ಸಂಭವ ಏರ್ಪಟ್ಟಿತು. ಪೆಟಿಷನರ್ರವರು ಮುನ್ಸಿಪಾಲ್ಟಿಗೆ ಕಂಪ್ಲೇಂಟ್ ಕೊಟ್ಟರು. ಮುನ್ಸಿಪಾಲ್ಟಿಯವರು ಸ್ಥಳವನ್ನು ಪರಿಶೀಲಿಸಿ ರೆಸ್ಪಾಂಡೆಂಟ್ಗೆ ಒಂದು ನೋಟಿಸನ್ನು ಜಾರಿ ಮಾಡಿದರು. ನೋಟಿಸ್ನಲ್ಲಿ ಹೇಳಿದ್ದು ಏನೆಂದರೆ, ನಿಮ್ಮ ಟ್ಯಾಂಕ್ನ ಸೋರುವಿಕೆಯಿಂದ ಪೆಟಿಷನರ್ರವರ ಗೋಡೆಯಲ್ಲಿ ಸೋರುವಿಕೆ ಕಂಡುಬರುತ್ತಿದೆ ಮತ್ತು ನೆಲವು ಹಸಿಯಾಗಿದ್ದು ಸಹ ಕಂಡುಬರುತ್ತಿದೆ. ನೀವು ನಿಮ್ಮ ನೀರಿನ ಟ್ಯಾಂಕನ್ನು ಸ್ಥಳಾಂತರಿಸಿ ನಮಗೆ ವರದಿಯನ್ನು ಒಪ್ಪಿಸಿ ಅಂಥೇಳಿ ರೆಸ್ಪಾಂಡೆಂಟ್ಗೆ ಮುನ್ಸಿಪಾಲ್ಟಿಯವರು ನೋಟಿಸ್ ಕೊಟ್ಟರು. ಮುನ್ಸಿಪಾಲ್ಟಿಯವರು ನೋಟಿಸ್ ಕೊಟ್ಟ ಮೇಲೆ ಈ ರೆಸ್ಪಾಂಡೆಂಟ್ನವರು ಅದಕ್ಕೆ ಸ್ಪಂದಿಸಲೇ ಇಲ್ಲ, ಸುಮ್ಮನೆ ಕುಂತ್ಬಿಟ್ರು. ಪೆಟಿಷನರ್ಗೆ ಹಾನಿ ಆಗಿಬಿಟ್ಟೈತಿ. ಈಗ ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗಬೇಕಾಗಿ ಬಂತು.
ಪೆಟಿಷನರ್ ಅವರು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋಗಿ ತಮ್ಮ ವಾದವನ್ನು ಮಂಡಿಸಿದರು. ಈ ಪೆಟಿಷನರ್ರವರ ವಕೀಲರು ನ್ಯಾಯಾಲಯದಲ್ಲಿ ಹೇಳಿದ್ದು ಏನೆಂದರೆ, ನ್ಯಾಯಾಲಯದಲ್ಲಿ ಸಲ್ಲಿಸಿದ ದಾಖಲೆಗಳು ಏನೆಂದರೆ, ಮೊದಲನೇದ್ದು HDMC ಅವರು ರೆಸ್ಪಾಂಡೆಂಟ್ಗೆ ಕೊಟ್ಟಂಥ ನೋಟಿಸು. ಎರಡನೇದ್ದು ಈ ಪೆಟಿಷನರ್ರವರ ಮನೆಯಲ್ಲಿ ಆದಂಥ ಹಾನಿ ಗೋಡೆಯಲ್ಲಿ ಕಂಡುಬರುತ್ತಿತ್ತು ಮತ್ತು ನೆಲದಲ್ಲಿ ಕಂಡುಬರುತ್ತಿತ್ತು. ಈ ಎಲ್ಲ ಚಿತ್ರಗಳನ್ನು, ಸ್ಥಿರ ಚಿತ್ರಗಳನ್ನು ತೆಗೆದುಕೊಂಡು ಅದನ್ನು ಸಹ ದಾಖಲೆಯಾಗಿ ಸಲ್ಲಿಸಿದರು. ಮತ್ತು ಮೂರನೆಯ ದಾಖಲೆ, ಬಹಳ ಮುಖ್ಯ ದಾಖಲೆ ಏನೆಂದರೆ, HDUDA ಅವರು ತಮ್ಮ ಝೋನಲ್ ರೆಗ್ಯುಲೇಷನ್ಸ್ನಲ್ಲಿ ಅಂಡರ್ಗ್ರೌಂಡ್ ವಾಟರ್ ಸ್ಟೋರೇಜ್ಗಳಿಗಾಗಿ ಒಂದು ನಿಯಮವನ್ನು ಮಾಡಿದ್ದಾರೆ. ಅಂಡರ್ಗ್ರೌಂಡ್ ವಾಟರ್ ಸ್ಟೋರೇಜ್ಗಳನ್ನು ಕಟ್ಟಡಗಳಿಂದ ದೂರದಲ್ಲಿ ನಿರ್ಮಿಸಬೇಕು, ಏಕೆಂದರೆ ಅವುಗಳ ಸೋರುವಿಕೆಯಿಂದ ಕಟ್ಟಡಗಳಿಗೆ ಹಾನಿಯಾಗುವ ಸಂಭವವಿರುತ್ತದೆ ಅಂಥೇಳಿ ಒಂದು ಕಾನೂನು ಮಾಡಿದ್ದಾರೆ. ಆ ಕಾನೂನಿನ ಉಲ್ಲೇಖವನ್ನು ಸಹ ವಕೀಲರು ಸದರಿ ವಾದ ಮಂಡಿಸುವಾಗ ಸಲ್ಲಿಸಿದರು. ಈ ಮೂರೂ ದಾಖಲೆಗಳನ್ನು ಕೊಟ್ಟು ತಮ್ಮ ವಾದವನ್ನು ಮಂಡಿಸಿದರು. ಮತ್ತು ರೆಸ್ಪಾಂಡೆಂಟ್ ಪರ ವಕೀಲರು ಏನನ್ನು ಹೇಳಿದರು? ರೆಸ್ಪಾಂಡೆಂಟ್ ಪರ ವಕೀಲರು ಈ ಪೆಟಿಷನರ್ರವರ ಗೋಡೆಯಲ್ಲಿ ಮತ್ತು ನೆಲದಲ್ಲಿ ಕಂಡುಬರುತ್ತಿರುವ ಹಸಿ ನಮ್ಮ ಟ್ಯಾಂಕ್ನ ಲೀಕೇಜ್ನಿಂದ ಅಲ್ಲ, ಅದು ಮಳೆಯ ನೀರಿನಿಂದ ಆಗಿದ್ದು. ಮತ್ತು ಮುನ್ಸಿಪಾಲ್ಟಿ ಎರಡನೇದಾಗಿ ಮುನ್ಸಿಪಾಲ್ಟಿಯವರು ಸ್ಥಳವನ್ನು ಪರಿಶೀಲಿಸಿದಾಗ ನಮಗೆ ತೋಂಡಿಯಾಗಿ ಡಾಕ್ಟರ್ ಫಿಕ್ಸೆಟ್ಟನ್ನು ಉಪಯೋಗಿಸಿ ರಿಪೇರಿ ಮಾಡಿ ಎಂದು ಹೇಳಿದ್ದಾರೆ. ಅದನ್ನು ನಾವು ಮಾಡಿ ಮುನ್ಸಿಪಾಲ್ಟಿಯವರಿಗೆ ವರದಿಯನ್ನು ಸಲ್ಲಿಸುತ್ತೇವೆ ಅಂತೇಳಿ ಹೇಳಿದರು. ಮತ್ತು ಮೂರನೇದ್ದು ರೆಸ್ಪಾಂಡೆಂಟ್ರವರು ಏನು ಹೇಳಿದ್ದಾರೆ ಅಂದರೆ, ಪೆಟಿಷನರ್ರವರು ಮನೆಯನ್ನು ಕಟ್ಟಲು ಶುರು ಮಾಡಿದಂದಿನಿಂದ ಮುಗಿಯುವವರೆಗೆ ಸುಮ್ಮನಿದ್ದು ಆ ನಂತರ ತಕರಾರು ತೆಗೆದಿದ್ದಾರೆ ಅಂಥೇಳಿ. ಈ ವಾದಗಳಿಗೆ ಉತ್ತರವಾಗಿ ಈ ಪೆಟಿಷನರ್ರವರ ವಕೀಲರು ಸಮರ್ಥವಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾಗ್ಯೂ ಕೆಳ ನ್ಯಾಯಾಲಯದಲ್ಲಿ ನಮ್ಮ ವಾದವನ್ನು ಮಾನ್ಯ ಮಾಡಲಾಗಲಿಲ್ಲ. ಕೆಳ ನ್ಯಾಯಾಲಯದಲ್ಲಿ ಪೆಟಿಷನರ್ರವರಿಗೆ ಸೋಲುಂಟಾಯಿತು. ಪೆಟಿಷನರ್ರವರ ವಕೀಲರು ಅವರಿಗೆ ಖಾತ್ರಿ ಇತ್ತು, ಆದ್ದರಿಂದ ಮೇಲ್ಮನವಿಯನ್ನು ಸಲ್ಲಿಸಿದರು. ಮೇಲ್ಮನವಿಯಲ್ಲಿ ಇದೇ ವಾದಗಳ ಆಧಾರದ ಮೇಲೆ ಪೆಟಿಷನರ್ರವರ ಪರವಾಗಿ ತೀರ್ಪು ಬಂದಿತು. ತೀರ್ಪು ಏನು ಬಂದಿತು ಎಂದರೆ, ರೆಸ್ಪಾಂಡೆಂಟ್ ರವರು ತಮ್ಮ ಟ್ಯಾಂಕನ್ನು ತೆಗೆದುಹಾಕಬೇಕು ಎಂದು ತೀರ್ಪನ್ನು ನೀಡಲಾಯಿತು. ಹೀಗೆ ಪೆಟಿಷನರ್ರವರು ಈಗ ಈ ನೀರಿನ ಟ್ಯಾಂಕನ್ನು ತೆಗೆದುಹಾಕಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕೇಸನ್ನು ಬರೆದಿದೆ ನೋಡಿ, ಶಾದಿರಾಮ್ ಆ್ಯಂಡ್ ಅದರ್ಸ್ ವರ್ಸಸ್ ಕಮಲ್ ದತ್. ಈ ಪೆಟಿಷನರ್ರವರ ವಕೀಲರು ತಮ್ಮ ವಾದವನ್ನು ಮಂಡಿಸುವಾಗ ಈ ಕೇಸ್ನ ಉದಾಹರಣೆಯನ್ನು ಕೋರ್ಟ್ಗೆ ಸಲ್ಲಿಸಿದ್ದರು. ಈ ಕೇಸ್ನಲ್ಲಿ ಏನಾಗಿತ್ತಂದರೆ, ಈ ಶಾದಿರಾಮ್ ಅನ್ನೋನ ಮನೆಯ ಪಾಯಖಾನೆಯ ನೀರು ಕಮಲ್ ದತ್ ಅನ್ನೋನ ಮನೆಯ ಮೇಲೆ, ತಾರಸಿಯ ಮೇಲೆ ಹರಿದು ಹೊರಗೆ ಹೋಗುತ್ತಿತ್ತು. ಇದು ಕಮಲ್ ದತ್ತನಿಗೆ ಅತಿಯಾದ ತೊಂದರೆಯನ್ನು ಉಂಟು ಮಾಡುತ್ತಿತ್ತು. ಈ ತೊಂದರೆಯನ್ನು ಸಹಿಸದೆ ಕಮಲ್ ದತ್ನು ನ್ಯಾಯಾಲಯದ ಮೊರೆ ಹೋಗಬೇಕಾಗಿಯೇ ಬಂತು. ಈ ಶಾದಿರಾಮನಿಗೆ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಸೋಲುಂಟಾಯಿತು. ಈ ಪ್ರಕರಣ ಉಚ್ಚ ನ್ಯಾಯಾಲಯ ಹೈಕೋರ್ಟ್ವರೆಗೆ ಹೋಯಿತು. ಅಲ್ಲಿ
ಈ ಶಾಲಿಗ್ರಾಮನಿಗೆ ಸೋಲುಂಟಾಯಿತು. ಇದೇ ಪ್ರಕರಣವನ್ನು ಉದಾಹರಣೆಯಾಗಿ ಕೋರ್ಟ್ನ ಮುಂದೆ ಸಲ್ಲಿಸಿ ಗೋಕಾವಿಯವರ ವಕೀಲರು ಸಹ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿ ಇವರಿಗೆ ಕೇಸನ್ನು ಗೆದ್ದುಕೊಟ್ಟರು. ಹೀಗೆ ನೀವು ಅಕ್ಕಪಕ್ಕದವರಿಂದ ನೊಂದವರಾಗಿದ್ದರೆ ಅವರೊಡನೆ ಮಾತನಾಡುವುದನ್ನು ಬಿಡಬೇಡಿ, ಅವರೊಡನೆ ಒಮ್ಮೆಲೇ ಸಿಟ್ಟಿನಿಂದ ವ್ಯವಹರಿಸಬೇಡಿ. ಅಕ್ಕಪಕ್ಕದವರನ್ನು ಕೂಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನ ಮಾಡಿ. ಆಗದೇ ಹೋದ ಪಕ್ಷದಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲಿ ತಮಗೆ ನ್ಯಾಯ ಸಿಗುವುದು ಖಂಡಿತ. ಈ ಪ್ರಕರಣದ ಆಧಾರದ ಮೇಲೆ ನಾವು ಅದನ್ನು ಖಂಡಿತವಾಗಿಯೂ ಹೇಳಬಹುದು. ನಿಮಗೆ ಒಳ್ಳೆಯದಾಗಲಿ. ಓಂ.